ಸ್ನೇಹಿತರೆ, ನಾವು ಬಂಟೋಡಿ ದುರಂತ ಪ್ರಕರಣದ ಬದಲಿ ಒಂದು ಹಿನ್ನೀರಿನ ಈ ತಾಣದಿಂದ ಮಾತ್ರ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ಕೊಟ್ಟಿದ್ವಿ. ಇವತ್ತು ಹಿನ್ನೀರಿನ ಆ ತಾಣದಲ್ಲಿ ಇರ್ತಕ್ಕಂಥ ಬಂಟೋಡಿ ಪ್ಲೇಸಿಗೆ ಹೋಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮ ಜೊತೆಗೆ ವಿಶೇಷವಾಗಿ ಅಂತ ಕೇಳಿದ್ರೆ ನಮ್ಮ ಹಿಂದೂ ಪತ್ರಿಕೆಯ ವರದಿಗಾರರಾಗಿರ್ತಕ್ಕಂಥ GT ಸತೀಶ್ ಕೂಡ ನಮ್ಮ ಜೊತೆಗೆ ಇರ್ತಕ್ಕಂಥದ್ದು. ಅವರನ್ನು ಕರ್ಕೊಂಡು ಹೋಗೋಂಥ ಒಂದು ಪ್ರಯತ್ನ ನೋಡಿ. ಹೇಗೆ ನೋಡಿ, ನಮ್ಮ ಉಕ್ಕಡವನ್ನು ನಡೆಸ್ತಕ್ಕಂಥ ನಿಮ್ಮ ಹೆಸರು ಸರ್? ಗಣಪತಿ. ಆಮೇಲೆ ಸರ್ ನಿಮ್ಮ ಹೆಸರು? ರಾಜು. ನೀವು ಎಲ್ಲಿಯವರು? ಅಲ್ಲೇ ಬಂಟೋಡಿ. ಹೌದಾ? ಸರ್ ಸತೀಶ್, ಪ್ರಥಮ ಪ್ರಯತ್ನ ಇದರಲ್ಲಿ ಹೋಗ್ತಿರೋದ ಅಥವಾ ಈ ಉಕ್ಕಡದಲ್ಲಿ? ಪ್ರವಾಸಿ ತಾಣಗಳಲ್ಲಿ ತೆಪ್ಪದಲ್ಲಿ ಹೋಗಿದ್ದುಂಟು ಸರ್. ಈ ಜಾಗಕ್ಕೆ ಬಂದು ಇದೇ ಮೊದಲನೇ ಸರ್ತಿ ನಿಮ್ಮ ಕನ್ನಡದಿಂದ ಹೋಗ್ತಾ ಇದ್ದೀವಿ ಇವತ್ತು. ಓಕೆ, ನಿಮ್ಮ ಜೊತೆಯಲ್ಲಿ. ನಿಮ್ದು ಏನೋ ಡೌಟ್ಸ್ ಇದ್ರೆ ಕೇಳಿ ಸರ್. ನಮ್ಮ ಇವ್ರು ರಾಜು ಅವರು ಇದ್ದಾರೆ. ರಾಜು ಅವರೇ, ನೀವು ಅಲ್ಲಿ ಬಂಟೋಡ್ಲಿ ಎಷ್ಟು ಫ್ಯಾಮಿಲಿ ಇದ್ದೀರಿ ನೀವು? ಎಷ್ಟು ಕುಟುಂಬ? 4 ಮನೆ. ಎಷ್ಟು ವರ್ಷಗಳಿಂದ ಇರ್ಬೋದು ನೀವು ಅಲ್ಲಿ? ನಮ್ಮ ಅಜ್ಜನ ಕಾಲದಿಂದ ಅದೇ ಅಜ್ಜನ ಕಾಲ. ನೀವು ಹುಟ್ಟಿ ನೆನಪಿರೋದ್ರಿಂದ ಈಗ ಈ ಥರ ಹೊಳೆ ಬಂದು ಅಂದರೆ ನೀವು ಆವಾಗ ನೀವು ಚಿಕ್ಕವರಿದ್ದಾಗ ನೀವು ಶಾಲೆಗೆಲ್ಲ ಹೋಗಿದ್ದೀರಾ? ನಾವೆಲ್ಲ ಸಣ್ಣಕ್ಕಿರ್ಬೇಕಾದ್ರೆ ಒಂದು ವರ್ಷ 6 ತಿಂಗಳು ಹೋಗಿದ್ದೆ ಸರ್. ಶಾಲೆ ಹೋಗಲಿಲ್ಲ. ಇಲ್ಲೇ ಚಿಕ್ಕ ಶಾಲೆ ಅಂತ ಬಂತು, ಇಲ್ಲೇ ಹೋಗಿದ್ದೆ ಸರ್. ಅವಾಗೆಲ್ಲ ನಿಮಗೆ ಓಡಾಡಲಿಕ್ಕೆ ಈ ಥರ ಅವಾಗಿನ ಹೊಳೆ ಅವಾಗ ಶಂಕ ಹಾಕ್ತಿದ್ರು. ಸಂಕ ಇತ್ತು. ಓಕೆ, ಆ ಪ್ಲೇಸಲ್ಲಿ ಶಂಕ ಹಾಕ್ತಿದ್ರು. ಇಲ್ಲೇ ಶಂಕ ಹಾಕ್ತಿದ್ರು. ಓಕೆ ಸರ್ ಅಲ್ಲಿ ಹಾಂ. ಈ ಥರ ನೀರು ಬಂದಿದ್ದು ಯಾವಾಗಿಂದ? ನೀವು ಚಿಕ್ಕವರು ಈ ಮಟ್ಟಿಗೆ ಇಷ್ಟೊಂದು ನೀರು ಬಂದಿದ್ದು ಯಾವಾಗ? 30 ವರ್ಷ ಆತೇನ ಗಣಪನ. 30 ವರ್ಷದ ಅವಾಗ ಒಂದ್ಸಲ ಬಂದಿತ್ತು. ಈಗ ಹೋದ ವರ್ಷನೂ ಬಂದಿತ್ತು, ಈ ವರ್ಷನೂ ಬಂತು. ಅಂದ್ರೆ ಡ್ಯಾಮ್ ಆದಲ್ಲಿಂದ ನೀರು ಬರ್ತಿತ್ತು, ಆದ್ರೆ ಇಷ್ಟು ಫುಲ್ ಆಗ್ತಾ ಇರಲಿಲ್ಲ, ಸ್ವಲ್ಪ ಕಮ್ಮಿ ಆಗ್ತದೆ. ಗಣಪನಿಲ್ಲೇ ಹೊಡೆದು ಎಲ್ಲಿ ಹೋಗ್ತೀರಿ? ರಜಾರ, ನಿಮ್ಮ ಬದುಕು ನೀವು ಹೇಳೋದಾದ್ರೆ ಹೇಗೆ? ನಿಮ್ಮ ಬದುಕು ಹೇಗೆ ಹೇಳಿ? ಈಗ ಬಂಟೋಡಿ ಆ ಕಡೆ ಇದ್ದೀರಿ ನೀವು, ಎಷ್ಟು ಕುಟುಂಬಗಳಿದ್ದೀವಿ, ಹೇಗೆ ನಿಮ್ಮ ಬದುಕು ಹೇಗೆ? ಬದುಕು ಅಂದ್ರೆ ನಾವಿನ್ನು ಹೊಳೆ ದಾಟೆ ನಮ್ಗೆ ಬದುಕು ಮಾಡ್ಕೊಬಿಟ್ರೆ ಹೊಳೆಯಿಂದ ಆಚೆಗೆ ಅಂತೂ ಇಲ್ಲ. ಹಾಂ, ಅಲ್ಲ ನಿಮ್ಮ ಬದುಕು ಹೇಗೆ ನಡೀತದೆ? ಬದುಕು ಈಗ ಟಾಪ್ದಾಗೆ ಸಾಕ್ಸ್ಬೇಕು, ಉಪ್ಪರದಾಗೆ ಸಾಕ್ಸ್ಬೇಕು. ಅಲ್ಲ ನಿಮ್ಮ ಬದುಕು ನೀವು ಹೇಗೆ, ಏನೇನು ಕೃಷಿ ಮಾಡ್ತೀರಿ, ಏನು ಕೆಲಸ ಮಾಡ್ತೀರಿ, ಹೇಗೆ ಬದುಕಾಗತ್ತೆ? ಕೆಲಸ ಒಂದು ಸ್ವಲ್ಪ ಜಮೀನು ಮಾಡ್ಕೊಂಡಿವಿ. ಮನೆ ಕೆಲಸ, ಮನೆ ಬದಿ ಕೆಲಸ. ಸತೀಶ್ ಸರ್, ಇದು ಹೆಚ್ಚು ಕಡಿಮೆ ಏನು ಕೇಳಿದ್ರೆ ನಮ್ಮ ನಗರ ಹೋಬಳಿ ಅಂತೇನು ಕೇಳಿದ್ರೆ ನಮಗೆ ವಿಶೇಷವಾಗಿ ಇವತ್ತು ನೀವು ಚಕ್ರಾ ನದಿಯಲ್ಲಿ ನೀವು ಉಕ್ಕಡ ಪ್ರಯಾಣವನ್ನು ಮಾಡ್ತಿರೋದು. ಇದು ಬಂಟೋಡಿ ಅಂತ ಹೇಳಿದ್ರು ಕೂಡ, ಬಂಟೋಡಿ ಹೊಳೆ ಅಂತ ಕರೀತಾರೆ ಕೂಡ. ಏನು ಚಕ್ರಾ ನಗರ ಏನಿದೆ ಅಥವಾ ಚಕ್ರಾ ನದಿ ಏನಿದೆ, ಕೊಡಚಾದ್ರಿಯಿಂದ ಹುಡ್ತಕ್ಕಂಥದ್ದು. ಕೊಡಚಾದ್ರಿಯ ನದಿ ಹುಡ್ತಕ್ಕಂಥ ನದಿಯ ಜಾಡಿದು. ಏನೀಗ ಚಕ್ರಾ ಡ್ಯಾಮ್ ಜಲಾಶಯ ಭರ್ತಿಯಾದ ನಂತರದಲ್ಲಿ ಹಿನ್ನೀರು ಹಿಮ್ಮುಖವಾಗಿ ಬಂದು ನಿಂತಿರ್ತಕ್ಕಂಥದ್ದು. ಇದು ಹೊಸ ಪ್ರಯತ್ನ, ನಿಮಗೆ ಮತ್ತೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇದಂತೂ ಈ ಘಟನೆ ಒಂದಷ್ಟು ನಷ್ಟ, ಒಂದಷ್ಟು ನೋವನ್ನು ಕೊಟ್ಟರು ಕೂಡ ಒಂದಷ್ಟು ಈ ಭಾಗದ ಪರಿಚಯನ ಒಂದಷ್ಟು ಜನರಿಗೆ ಕೊಡೋದ್ರಲ್ಲಿ ಯಶಸ್ವಿಯಾಗಿದೆ ಅನ್ಸುತ್ತೆ. ಏನಂತೀರಿ? ಹೌದು, ಖಂಡಿತ. ಈ ಪ್ರಕರಣ ದುರಂತ ನಡಿಬಾರ್ದಿತ್ತು. ಆದರೆ ಈ ಒಂದು ಸಂದರ್ಭವನ್ನಾದರೂ ಇಲ್ಲಿಯ ಜನ ಮತ್ತು ಜನಪ್ರತಿನಿಧಿಗಳು ಒಂದು ಅವಕಾಶವಾಗಿ ಅದನ್ನು ಪರಿಗಣಿಸಿ ಇಲ್ಲಿಯ ಜನರಿಗೆ ಮೂಲಭೂತ ಅಗತ್ಯ ಆದ ಒಂದು ರಸ್ತೆ ಅಂತೂ ಈ ನದಿಯಲ್ಲಿ ಅಂದರೆ ಹೊಳೆಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಮೊದಲು ಒಂದು ಕಾಲು ಸಂಕ ಇತ್ತು ಅಂತ ಹೇಳಿದ್ರು. ಈಗ ಒಂದು ಸುಸ್ಥಿತವಾದ ಒಂದು ಅವರಿಗೆ ಸುರಕ್ಷಿತವಾಗಿ ಹೋಗಿ ಬರಲಿಕ್ಕೆ, ಅದನ್ನು ಮುಖ್ಯವಾಗಿ ನನಗೆ ಕೇಳಿದ್ದು ತುಂಬ ಬೇಸರ ಆಗಿದ್ದೇನೆಂದರೆ, ದಿನ ಬೆಳಗ್ಗೆ 6 ರಿಂದ 7 ಮಕ್ಕಳು ಇದೇ ಉಕ್ಕಡದಲ್ಲಿ ಈ ಹೊಳೆಯನ್ನು ದಾಟಿಕೊಂಡು ಈ ಕಡೆ ದಾಟಕ್ಕೆ ಬಂದು ಶಾಲೆಗೆ ಹೋಗ್ಬೇಕು. ಅವರು ಆ ಪರಿಸ್ಥಿತಿನ ಎದುರಿಸ್ತಾರೆ. ಯಾವತ್ತಾರು ಒಂದು ಅಪಾಯ ಆಗ್ಬೋದು. ಆ ಥರದ ಆಗೋದನ್ನ ಮುಂದಿನ ದಿನಗಳಲ್ಲಿ ಆಗದಂತೆ ತಡಿಲಿಕ್ಕೋಸ್ಕರ ನಾವು ಸಂಬಂಧಪಟ್ಟ ಇಲಾಖೆಯವರು, ಜನಪ್ರತಿನಿಧಿಗಳು ಒಂದು ಗಮನ ವಹಿಸಿ ಒಂದು ಬ್ರಿಡ್ಜನ್ನು ವ್ಯವಸ್ಥೆ ಮಾಡೋದು ತುಂಬ ಅಗತ್ಯ ಇದೆ ಅಂತ ನನಗೆ ಅನಿಸುತ್ತೆ. ಸರ್, ನಿಮ್ಮ ಹೆಸರು ನೆನಪಾಯ್ತು ನನಗೆ. ಗಣಪತಿ ಅವರೇ, ಗಣಪತಿ ಹಾಂಡ. ಓಕೆ, ಕುಲಾಲ್ ಅವರ ಉಪನಾಮ ಅಲ್ವಾ ಇದು? ಹಾಂ, ಈಗ ವಾಪಸ್ ಹೋಗುವ. ನಿಮಗೆ ಹೆಚ್ಚು ಕಡಿಮೆ ಎಷ್ಟು ಸಣ್ಣಲಿಂದ ಇಲ್ಲೇ ಇದ್ದೀರಿ ಅಥವಾ ಬೇರೆ ಕಡೆ ಎಲ್ಲ ಹೋಗಿದ್ರಾ? ನಾವು ಮೂಲತಃ ಸೌತ್ ಕೇಂದ್ರ ಅಂದರೆ ಕುಂದಾಪುರದವ್ರು ನಾವು. ಇಲ್ಲಿ ನಮ್ಮ ತಂದೆ ಕಾಲದಿಂದ ನಾವು ಇಲ್ಲಿ ಭೂಮಿ ತಗೊಂಡು ಜಮೀನು ಮಾಡ್ಕೊಂಡಿದ್ವಿ. ಅವಾಗ ನಮ್ಮ ಭೂಮಿಯು ಸ್ವಲ್ಪ ಇದರಲ್ಲಿ KPCಯಲ್ಲಿ ಮುಳುಗಡೆಯಾಗಿ ಹೋಗಿದೆ. ಈಗ ಮಾಮೂಲಿ ನಮಗೂ ಆ ಕಡೆ ಈ ಕಡೆ ತೋಟಕ್ಕೆಲ್ಲ ಹೋಗ್ಲಿಕ್ಕೂ ಇಂಥ ಈ ಹೊಳೆಯಲ್ಲೇ ಉಕ್ಕಡದಲ್ಲೇ ಹೋಗ್ಬೇಕಾಗತ್ತೆ.
ನಾವು ಇದೇ ತರ ಜೀವನ ಹೀಗೆ ಸಾಗಿಸ್ತಾ ಇದೀವಿ. ಸತೀಶ್ ಸರ್, ನೀರು ಒಂದು ನಿಮಿಷ. ಸತೀಶ್ ಸರ್, ನೀರು ಆ ಕಡೆಯಿಂದ ಒತ್ತಾ ಇರೋದ್ರಿಂದ ನೋಡಿ ಉಕ್ಕಡ ಪ್ರಯಾಣ ಬಳಸಕ್ಕೆ ತುಂಬಾ ಕಷ್ಟ ಆಗ್ತಿದೆ ನೋಡಿ. ಹೋಗ್ತಾ ಇಲ್ಲ, ಯಾಕಂದ್ರೆ ಸಣ್ಣ ತಣ್ಣಗೆ ಆ ಕಡೆ ನೀರು ಈ ಕಡೆ ಒತ್ತುತ್ತಾ ಇದೆ ಅಷ್ಟೇ, ಬರ್ತಾ ಇಲ್ಲ, ಒತ್ತುತ್ತಾ ಇದೆ. ಹೋಗ್ತಾ ಇದೆ. ಹಂಗಾಗಿ ಏನಾಗುತ್ತೆ, ಈ ಉಕ್ಕಡನ್ನ ಇವರು ಭಾರಿ ಶ್ರಮ ಹಾಕಿ ಶ್ರಮ ಹಾಕಿ ತೊಳ್ಬೇಕಾಗುತ್ತೆ. ಅದೇ ನೀವು ಅದೇ ಬರ್ಬೇಕಾದ್ರೆ ನಾವು ಸರಾಗವಾಗಿ ಬಂತು. ಅಂದ್ರೆ ಇನ್ನು ಮಳೆಗಾಲದಲ್ಲಿ ಒಂದ್ ಟೈಮ್ ತುಂಬಾ ಗಾಳಿ ಇರುತ್ತೆ, ಅವಾಗ ನಾವು ಹೇಳಿದ ದಿಕ್ಕಲ್ಲಿ ಹೋಗುವುದೇ ಇಲ್ಲ, ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ. ಸತೀಶ್ ಸರ್, ಆ ಕಡೆ ನೋಡಿ, ಅಲ್ಲಿ ಕೊಡಚಾದ್ರಿ ಹೇಗೆ ಕಾಣ್ತಾ ಇದೆ ನಿಮ್ಗೆ ನೋಡಿ. ಕೊಡಚಾದ್ರಿ ಅದ್ಭುತವಾದ ಸೀನರಿ ಇದು, ಒಳ್ಳೆ ಪ್ಲೇಸ್ ಇದು. ನೋಡಿ, ಇಂಥ ವರ್ಣರಂಜಿತ ಮತ್ತು ಒಂದು ರೀತಿ ಸಂಪತ್ಭರಿತ ಪ್ರಾಕೃತಿಕ ಶ್ರೀಮಂತಿಕೆ ನಡುವೆ ನಮ್ಮ ಜನರ ಬದುಕು ಹೇಗಿದೆ ನೋಡಿ. ಸತೀಶ್, ಏನು ಅನ್ಸುತ್ತೆ ಇಲ್ಲಿ ಜನರ ಬದುಕು? ನೀವು ಸಾಕಷ್ಟು ಕಡೆ ಹೋಗಿದ್ದೀರಿ, ಸಾಕಷ್ಟು ಕಡೆ ನೋಡಿದ್ದೀರಿ, ಒಳ್ಳೆ ಪ್ರಕೃತಿ ಇದೆ, ಪ್ರಕೃತಿಯ ಶ್ರೀಮಂತಿಕೆ ಇದೆ, ಎಲ್ಲವೂ ಇದೆ, ಜಲ ಶ್ರೀಮಂತಿಕೆ ಇದೆ. ಅದ್ರ ಬದುಕು ಮಾತ್ರ ಯಾಕೆ ಹೀಗೆ ಅಂತ. ನಾವು ವೃತ್ತಿ ಸಂಬಂಧಿಕವಾಗಿ ಅಥವಾ ಕೆಲವರು ಪ್ರವಾಸಿಗರು ಬಂದು ನೋಡ್ಕೊಂಡು ಹೋಗ್ತಾರೆ, ಅವರಿಗೆ ತುಂಬಾ ರಮಣೀಯ ಅನ್ಸುತ್ತೆ, ರೋಮಾಂಚಕಾರಿ ಅನುಭವಗಳಾಗುತ್ತೆ. ಆದ್ರೆ ಅದು ನಮಗೆ ಆ ಕ್ಷಣಕ್ಕೆ ಅಪರೂಪಕ್ಕೆ ಒಂದ್ಸರ್ತಿ ಬಂದಾಗ ಅನ್ಸುತ್ತೆ. ಆದ್ರೆ ಅದು ಇಲ್ಲಿಯ ಜನರ ಜೀವನ ನೋಡಿದಾಗ, ಅವ್ರ ದಿನ ಅನುಭವಿಸೋದು ನೋಡಿದಾಗ, ಅದು ಆ ವಾಸ್ತವಕ್ಕೆ ಹತ್ತಿರವಾಗಿ ನಾವು ಅದನ್ನ ಅನುಭವಿಸಿದಾಗ ಅದು ಅವಾಗ ರಮಣೀಯತೆ ಅಥವಾ ಅದರ ಸೌಂದರ್ಯಕ್ಕಿಂತ ಇನ್ನೊಂದು ಮುಖನೂ ಕಾಣುತ್ತೆ. ಅಂದ್ರೆ ಇದು ನಮಗೆ ಒಳ್ಳೆ ಏರ್ ಸಿಗ್ಬೋದು, ಇಲ್ಲಿ ಬಂದಾಗ ಯಾವುದೇ ಪೊಲ್ಯೂಷನ್ ರಹಿತವಾದ ವಾತಾವರಣ ಸಿಗ್ಬೋದು. ಆದರೆ ಮೂಲಭೂತ ವ್ಯವಸ್ಥೆಗಳಿಲ್ಲದೆ ಜನ ಬದುಕ್ತಾ ಇದ್ದಾರಲ್ಲ ಅಂತ ನೋಡಿದಾಗ ಬೇಸರ ಆಗುತ್ತೆ. ನಮ್ಗೆ ಸಂಭ್ರಮ ಅನ್ನೋದು ಒಂದು, ಮತ್ತು ಪ್ರವಾಸಿಗರಾಗಿ ಬಂದಾಗ ಇಲ್ಲಿಯ ವಾತಾವರಣ, ಕೊಡಚಾದ್ರಿ ಬೆಟ್ಟ, ತುಂಬ ಹಸಿರು, ಶುದ್ಧವಾದ ನೀರು ಎಲ್ಲ ನೋಡಿದಾಗ ಖುಷಿ ಆಗೋದು ಸಹಜ. ಇವರೇ ಅದೃಷ್ಟವಂತರು ಅನ್ಸುತ್ತೆ ಒಂದು ಕ್ಷಣ. ಆದರೆ ಇಲ್ಲಿಯ ಅವರ ಮೂಲಭೂತ ವ್ಯವಸ್ಥೆಗಳು ಇಲ್ಲದೆ ಇರೋದು ನೋಡಿದಾಗ, ಅವ್ರ ಜೀವನ ನೋಡಿದಾಗ ಬೇಸರ ಆಗುತ್ತೆ. ನಾವು ಈ ಯಾವುದನ್ನು ಅನುಭವಕ್ಕೆ ಬಾರದೆ ನಾವೆಲ್ಲೋ ಟೌನ್ಗಳಲ್ಲಿ ಇರ್ತೀವಿ. ಖಂಡಿತ ನೋಡಿ, ಈಗ ನಾನು ಈಗಾಗಲೇ ಹೇಳಿದೆ ಸ್ನೇಹಿತರೆ, ಏನು ಕೇಳಿದ್ರೆ ಬಂಟೋಡಿ ಅಂತೇಳಿ ಆ ಕಡೆ ತೀರ ಏನು ಚಿಂಚನೂರು ಅಲ್ವಾ, ಚಿಂಚನೂರು ಆ ಭಾಗದಿಂದ ಮಾತ್ರ ನಾವು ಬಂಟೋಡಿಯನ್ನು ನೋಡ್ತಾ ಇದ್ವಿ. ಇವತ್ತು ವಿಶೇಷ ಆ ಉಕ್ಕಡದಲ್ಲಿ, ಈಗ ಇಷ್ಟ ತನಕ ಉಕ್ಕಡದಲ್ಲಿ ಈ ಕಡೆ ಬಂದು ಬಂಟೋಡಿಯನ್ನು ನಾವು ತಲುಪಿದ್ದೀವಿ. ಈಗ ಅವ್ರ ಮನೆಗಳಿಗೆ ಹೋಗ್ಬೇಕಲ್ಲ ಸತೀಶ್? ಹಾಂ, ಎಷ್ಟು ದೂರ ಆಗುತ್ತೆ? ಒಂದು 3 ಕಿಲೋಮೀಟರ್. 3 ಕಿಲೋಮೀಟ್ರ್ ಹೋಗ್ಬರ್ಬೋದ? ಬಂಟೋಡಿ ಅವ್ರ ಮನೆಗಳನ್ನ ಒಮ್ಮೆ ನೋಡ್ಕೊಂಡು ಬರೋಂಥ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಈ ನಾಯಿಗಳು ನೋಡಿ, ಬಂಟೋಡಿ ಏನು ಹಿನ್ನೀರಲ್ಲಿ ಉಕ್ಕಡದಲ್ಲಿ ಬಂದ ನಂತರದಲ್ಲಿ ಅವ್ರ ಮನೆಗೆ ಬಂಟೋಡಿಯಲ್ಲಿ ಇರ್ತಕ್ಕಂಥ ಅವ್ರ ಮನೆಗಳಿಗೆ ಹೋಗ್ತಕ್ಕಂಥ ಒಂದು ಪ್ರಯತ್ನ. ಸತೀಶ್ ಸರ್ ಕೂಡ ನಮ್ಮ ಜೊತೆ ಬರ್ತಾ ಇದ್ದಾರೆ. ಒಂದು ಹೆಚ್ಚು ಕಡಿಮೆ 3 ಕಿಲೋಮೀಟ್ರ್ ಆಗ್ಬೋದು ಅಂತ ಕಾಣುತ್ತೆ. 3 ಕಿಲೋಮೀಟ್ರ್ ಹೋದ ನಂತರದಲ್ಲಿ ಅವರ 4 ಮನೆಗಳೇನಿದ್ದಾವೆ, 4 ಮನೆಗಳು ಇಷ್ಟು ದೂರ ಅವರು ಕಾಲ್ನಡಿಗೆಯಲ್ಲಿ ಬಂದು ತದನಂತರ ಉಕ್ಕಡದ ಮೂಲಕ ಸಂಪರ್ಕವನ್ನು ಸಾಧಿಸಿ ಆ ಕಡೆ ಚಿಂಚನೂರಲ್ಲ ಸರ್, ಆ ಕಡೆ ಬಂಟೋಡಿಯಿಂದ ಚಿಂಚನೂರು ದಂಡೆಗೆ ಪ್ರತಿನಿತ್ಯ ದಾಟಬೇಕು. ವಿಶೇಷ ಅಂದರೆ ಶಾಲೆ ಮಕ್ಕಳು ಕೂಡ ಇದೇ ರೀತಿ, ಇಲ್ಲೇನು ಈಗ ಗ್ರಾಮ ಹೋಗ್ತಿದ್ದಾರಲ್ಲ, ಇದೇ ರೀತಿಯಲ್ಲಿ ಇಲ್ಲಿ ಶಾಲೆ ಮಕ್ಕಳು ಕೂಡ ದಿನನಿತ್ಯ ಪ್ರಯಾಣ ಆಗಿತ್ತು. ಈ ದುರಂತ ಆದ ನಂತರದಲ್ಲಿ ಆ ಶಾಲೆ ಮಕ್ಕಳನ್ನು ಅಲ್ಲೇ ಅವರ ನೆಂಟರಿಷ್ಟ ಮನೆಯಲ್ಲಿ ಅಲ್ಲೇ ಬಿಟ್ಟು ಓದಿಸ್ತಕ್ಕಂಥ ಪ್ರಯತ್ನವನ್ನು ಗ್ರಾಮಸ್ಥರು ಮಾಡ್ತಿದ್ದಾರೆ. ಒಟ್ಟಾರೆ ಮಲೆನಾಡು, ಸತೀಶ್ ಸರ್ ಹೇಳಿದಾಗೆ ಮಲೆನಾಡು ನೋಡ್ಲಿಕ್ಕೆ ತುಂಬ ಚೆಂದ, ಸವಿಲಿಕ್ಕೆ ತುಂಬ ಚೆಂದ, ಹಚ್ಚ ಹಸಿರು, ಏನು ನಿಸರ್ಗದ ರಮಣೀಯ ತಾಣ. ಆದರೆ ಇಲ್ಲಿ ಜನರ ಬದುಕಿದೆಯಲ್ಲ, ಇದು ಯಾವಾಗಲೂ ನಾನು ಹೇಳ್ತಿರ್ತೇನೆ, ಒಂದು ರೀತಿ ಬದುಕಬೇಕಷ್ಟೇ. ಅಂದರೆ ಒಂದೊಂದ್ಸಲಿ ಏನು ಅನಿಸುತ್ತೆ ಕೇಳಿದ್ರೆ ಸತೀಶ್ ಸರ್, ಇದು ನಮ್ಮೊಡನಿದ್ದು ನಮ್ಮಂತಾಗೋದವರು ಅಂತ. ಸತೀಶ್ ಸರ್ ಒಂದು ಡೈಲಾಗ್ ನಾನು ಯಾವಾಗಲೂ ಹೇಳೋದು, ಇವ್ರನ್ನೆಲ್ಲ ನಮ್ಮೊಡನಿದ್ದು ನಮ್ಮಂತಾಗದವರು ಅಂತ. ಒಳ್ಳೆ ಪ್ರಾಕೃತಿಕ ಶ್ರೀಮಂತಿಕೆ ನೋಡಿ. ಖುಷಿಯಾಗಿ ನಿಮ್ಮ ಮುಖ ನೋಡೋಕೆ ಗೊತ್ತಾಗ್ತಿದೆ, ತುಂಬ ಖುಷಿಯಲ್ಲಿದ್ದೀರಿ. ಈ ಖುಷಿ ನಮಗೂ ಆಗ್ತಾಯಿದೆ. ಆದರೆ ಇವರು ಪ್ರತಿನಿತ್ಯ ಇದನ್ನು ನೋಡಬೇಕು, ಪ್ರತಿನಿತ್ಯ ತುಂಬ ಕಷ್ಟ ಇದೆಯಲ್ಲ ಸರ್? ಅವ್ರಿಗೆ ಅದೇನು ವಿಶೇಷವಾಗಿ ಕಾಣೋದಿಲ್ಲ, ದಿನನಿತ್ಯ ನೋಡೋದ್ರಿಂದ ನಾವು ಹೊರಗಡೆ ಬಂದಾಗ ನಮಗೆ ವಿಶೇಷವಾಗಿ ಕಾಣುತ್ತೆ. ಅವ್ರಿಗೆ ಬನ್ನಿ ಸರ್, ಅವರು ಈ ವಿಶೇಷ ಅಂದರೆ ಅವ್ರು ತಮ್ಮ ಕಷ್ಟವನ್ನು ಹೇಳ್ಕೊಳ್ಬೇಕಾದ್ರೂ ಕೂಡ ತುಂಬ ಅದೇನೋ ಅಪಾಯ, ತುಂಬ ನೋವು ಅಥವಾ ದುಃಖ ಅನ್ನೋದಕ್ಕಿಂತ ಅದೊಂದು ವಾಸ್ತವದ ಜೀವನ, ಅವ್ರ ಜೀವನದ ಭಾಗ ಆಗೋಗ್ಬಿಟ್ಟಿದೆ. ಹೌದೌದೌದೌದು. ಅದನ್ನೇನು ಅವರು ತುಂಬ ಏನು ಕರುಣಾಜನಕವಾಗಿ ಹೇಳ್ಕೊಳ್ಳೋದಿಲ್ಲ ಬೇರೆ ಯಾವುದಾದ್ರು ಪ್ರಸಂಗಗಳು ನಾವು ನೋಡಿದ ಹಾಗೆ. ಸರ್ ಈ ಮಕ್ಕಳದ್ದು ನೋಡಿ, ಈಗ ಇವ್ರು ಹೋಗ್ತಿದಾರಲ್ಲ ಇದೇ ದಾರಿಯಲ್ಲಿ ಆ ಮಕ್ಕಳು ಪ್ರತಿನಿತ್ಯ ಬರಬೇಕು, ಶಾಲಾ ಮಕ್ಕಳು ಆ ಉಕ್ಕಡವನ್ನು ಸಂಪರ್ಕಿಸಿ ಆ ಕಡೆ ಹೋಗಬೇಕು, ಅಲ್ಲಿಂದ ಮತ್ತೆ ನಡಿಬೇಕು. ಈ ರೀತಿಯಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಸ್ಥಿತಿ ಇದೆ. ಇವೆಲ್ಲ
ಎಲ್ಲೋ ಒಂದು ಕಡೆ ಅಂದರೆ ಬೇರೆ ರೀತಿಯ ಅಭಿವೃದ್ಧಿಯನ್ನು ಸರ್ಕಾರ ಈ ಬಾಗಿಲಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳೋದು. ಸರ್ ನನ್ನ ಪ್ರಕಾರ ಸಾಧ್ಯ ಇದೆ ಸರ್. ನೀವು ಯಾಕಂದರೆ ತುಂಬ ಕಡೆ ಕಾಲ್ ಸಂಖ್ಯೆಗಳಿದ್ದಾವೆ. ಹಾಂ ಇವ್ರು ಕೇಳ್ತಾ ಇರೋದೇನೋ ನೀವೊಂದು ಹೈವೇ ಕೊಡಿ ಅಂತ ಕೇಳ್ತಾ ಇಲ್ಲ. ಹಾಂ ಒಂದು ಸುಸಜ್ಜಿತವಾಗಿ ಸುರಕ್ಷಿತವಾಗಿ ಮಕ್ಕಳು ಮತ್ತು ಈ ಮನೆಯ ಕುಟುಂಬಗಳು ಒಂದು ಸಣ್ಣ ಉಪ್ಪು, ಒಂದು ಚಿಟಿಕೆ ಉಪ್ಪು ಬೇಕು ಅಂದ್ರೂ ಅವರು ಕಟ್ಟಿನೊಳಗೆ ಹೋಗ್ಬೇಕು. ಹೌದು ಇರೋದು 4 ಮನೆಗಳು ಮಾತ್ರ. ಹೌದು ಅಲ್ಲಿ ಯಾವುದೇ ಸಣ್ಣ ವಸ್ತು ಬೇಕು ಅಂದ್ರೂ ಅಲ್ಲಿ ಹೋಗ್ಬೇಕು, ಮಕ್ಕಳಿಗೆ ಒಂದು ಪೆನ್ಸಿಲ್ ಬೇಕು ಅಂದ್ರೂ ಆ ಕಡೆ ಹೋಗ್ಬೇಕು. ಹೌದು ಅಂತ ಪರಿಸ್ಥಿತಿ ಇರುವಾಗ ಅದು ಮೊಬಿಲಿಟಿ ವಿಚಾರವಾಗಿ ತೀರಾ ಅಗತ್ಯ ಅಂತ ಅನ್ಸುತ್ತೆ ಒಂದು ಸೇತುವೆ ಅನ್ನೋದು. ಯಾಕಂದ್ರೆ ಇವರೇನು ಇಲ್ಲಿ ಬಂದಿದ್ದವರಲ್ಲ, ಇವರೇ ಇಲ್ಲಿ ಇರೋರು. ಹೌದು ಹೌದು ಆಮೇಲೆ ಹೊಳೆ ಬಂದು ಆಮೇಲೆ ಈ ಹೊಳೆ ಬಂದಿದ್ದು ಆಮೇಲೆ ಈ ಅಥವಾ ಡ್ಯಾಮ್ ಕಟ್ಟಿದ್ದು ಆಮೇಲೆ ಹಿನ್ನೂರು ಬಂದಿರೋದು ಆಮೇಲೆ. ಆ ಹಿನ್ನೀರು ಬರ್ಲಿಕ್ಕೆ ನಾವು ಸರ್ಕಾರ ಕಾರಣ. ಅದರಿಂದ ವಿದ್ಯುತ್ ಉತ್ಪಾದನೆ ಆಗ್ತದೆ. ಆದ್ರೆ ಅದರ ಒಂದು ಸ್ವಲ್ಪ ಸಣ್ಣ ಅನುಕೂಲ ಆದ್ರೂ ಈ ಜನಕ್ಕೆ ಒಂದು ಬ್ರಿಡ್ಜ್ ಮೂಲಕ ಸಿಗ್ಲಿ ಅನ್ನೋದು ನನ್ನ ಅಭಿಪ್ರಾಯ. ನೋಡಿ ಸರ್, ಬಂಟೋಡಿ ಬಂದು ಸರ್. ಕೆಲವ್ರು ಹೇಳ್ತಾರೆ ಇವ್ರನ್ನ ಆಚೆ ಶಿಫ್ಟ್ ಮಾಡ್ಬೋದು, ಇಲ್ಲಿ ಯಾಕಿರ್ತಾರೆ. ಆದ್ರೆ ಅವರು ಅಜ್ಜನ ಕಾಲದಿಂದ ಇಲ್ಲೇ ಇದ್ದು ಇಲ್ಲೇ ವಾಸವಾಗಿದ್ದು ಅಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ನಾವು ಸಾಯೋದಾದ್ರೂ ಅಡ್ಡಿಲ್ಲ, ನಾವು ಇಲ್ಲೇ ಇರ್ತೀವಿ, ಇಲ್ಲೇ ಬೇಕು. ನಮ್ಗೆ ಹೋಗಿ ಬೇರೆ ಕಡೆ ಹೋದಾಗ ನಮ್ಗೆ ಅದನ್ನ ಅನುಸರಿಸ್ಕೊಂಡು ಸರಿಯಾಗಿ ಇರೋಕ್ ಆಗಲ್ಲ. ನಾವು ಇಲ್ಲೇ ಇರ್ತೀವಿ, ಸಾಧ್ಯವಾದ್ರೆ ಗೌರ್ಮೆಂಟ್ ಏನಾದ್ರು ಮಾಡಿ ಕೊಡ್ಲಿ ಅಂತ ಹೇಳೋದು. ಅಲ್ಲಲ್ಲ, ಏನು ಗೊತ್ತಾ ಗಣಪತಿ ಅವ್ರಿಗೆ, ಏನು ಗೊತ್ತಾ, ಒಂದು ಬಾಡಿಗೆ ಮನೇಲಿ ಇರ್ತಕ್ಕಂಥವ್ರಿಗೆ ಒಂದು ಮನೆಯನ್ನು ಬಿಟ್ಟು ಮತ್ತೊಂದು ಮನೆ ಚೇಂಜ್ ಮಾಡ್ಬೇಕಂದ್ರೆ ಕಷ್ಟ ಇದೆ. ಇದು ತಲತಲಾಂತರದಿಂದ ಬದುಕಿ ಬಾಳಿ ಆ ಪರಿಸರನ ಬಿಟ್ಟು ಹೋಗ್ಬೇಕಂದ್ರೆ ಅದು ಸುಲಭ ಅಲ್ಲ ಅಂತ. ಕಷ್ಟ. ಹೌದು. ಅವ್ರು ಹೇಳಿದ್ರು ನಮ್ಗೆ ಎಷ್ಟೇ ಕಷ್ಟ ಆದ್ರೂ ಸಂತೋಷವಾಗಿರುತ್ತೆ ಮುಖದಲ್ಲಿ, ಆದ್ರೂ ಅನಿವಾರ್ಯವಾಗಿ ಅವರು ಕಷ್ಟ ಜೀವನ ಸಾಗಿಸ್ಲೇಬೇಕಾಗುತ್ತೆ. ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವ್ರ ಅಜ್ಜ ತಾತನ ಕಾಲದಿಂದಲೂ ಇಲ್ಲೇ ಇದ್ಕೊಂಡ್ಬಿಟ್ಟು ಇಲ್ಲೇ ಸಣ್ಣ ಪುಟ್ಟ ಜಮೀನು ಕೃಷಿ ಮಾಡ್ಕೊಂಡು ಇದ್ದಾಗ ನೀವು ಏನೇ ಚಿನ್ನ ಕೊಡ್ತೀರಿ ಅಂದ್ರೂ ಇನ್ನೊಂದ್ ಕಡೆ ಹೋಗ್ಲಿಕ್ಕೆ ಮನಸ್ಸು ಒಪ್ಪಲ್ಲ. ಖಂಡಿತ. ನೋಡಿ, ಇದು ಮನೆ ಅಲ್ಲ? ಇದು ಯಾರ ಮನೆ? ಇದು ಅಣ್ಣನ ಹೆಸರು ಏನವ್ರದ್ದು? ಚಂದ್ರನ ಮನೆ. ಅಲ್ಲಿ ಕಾಣ್ತಿರೋದು? ಹೌದಾ? ಅಲ್ಲೊಂದು ಮನೆ ಇದೆಯಲ್ಲ? ಅಣ್ಣ ತಮ್ಮಂದಿರ ಇರೋದು ಅವರದ್ದೇ ಫ್ಯಾಮಿಲಿ. ನಿಮ್ಗೆ ಯಾರಿಗೂ ಖಾತೆ ಜಮೀನು ಅಂತ ಇಲ್ಲ ಸ್ನೇಹಿತರೆ. ಕಳೆದ ಒಂದು ವಾರದಿಂದ ಬಂಟೋಡಿ ಅಂತ ಹೆಸರು ಕೇಳ್ತಾನೆ ಇದ್ದೀರಿ. ಆ ಬಂಟೋಡಿ ಅಂತಕ್ಕಂಥ ಪ್ಲೇಸು ಈಗ ನಾವು ಬಂದು ನಿಂತಿದ್ದೇವೆ. ಇಲ್ಲಿ ಮನೆಗಳು ನಿಮ್ಗೆ ಕಾಣ್ತಿರ್ಬೋದು. ಇಲ್ಲಿವರೆಗೆ ಬಂದಿರತಕ್ಕಂಥವ್ರು ಯಾರು ಕೂಡ ನಮ್ಮ ಸದಸ್ಯರ ರೀತಿಯಲ್ಲಿ ಗ್ರಾಮಕ್ಕೆ ಭೇಟಿ ಕೊಟ್ಟಿರಲಿಲ್ಲ. ಫಸ್ಟ್ ಟೈಮು ಭೇಟಿ ಕೊಟ್ಟಿರೋದು. ಅವರಿಗೂ ಖುಷಿಯಾಗಿದೆ. ಗ್ರಾಮಸ್ಥರಿಗೂ ಒಂದು ರೀತಿಯಲ್ಲಿ ಈ ರೀತಿ ಈಗ ಆಗಿರ್ತಕ್ಕಂಥ ಬೆಳವಣಿಗೆ ಸಾಕಷ್ಟು ಜನರ ಗಮನವನ್ನು ಸೆಳೆದಿರ್ತಕ್ಕಂಥದ್ದಾಗಿದ್ದರಿಂದ ಒಂದು ಶಾಶ್ವತವಾದ ಪ್ರಯತ್ನ ಅಥವಾ ನಮಗೆ ಸಂಪರ್ಕ ಸೇತು ಆಗುತ್ತೆ ಅಂತಕ್ಕಂಥ ಭರವಸೆ ಸಹಜವಾಗಿ ಅವ್ರಿಗೆ ಬಂದಿದೆ. ಅದು ಆಗಲಿ ಅಂತ ಕೂಡ ನಮ್ಮ ಹಾರೈಕೆ ಕೂಡ. ಥ್ಯಾಂಕ್ ಯು.